ಇಲ್ಲಿಯವರೆಗೆ. ಮತ್ತೊಂದೆಡೆ ವರ್ಷ ತಾನು ವಿರಾಟ್ ಮತ್ತು ಕಾವ್ಯ ನಡುವೆ ಬರುವುದಿಲ್ಲ ಎಂದು ನಿರ್ಧರಿಸುತ್ತಾಳೆ. ಹೀಗೆ ಯೋಚಿಸುತ್ತಾ ಅವಳು ಒಳಗೆ ಕೋಣೆಗೆ ಹೋಗಿ ತನ್ನ ಕಪಾಟನ್ನು ತೆರೆಯುತ್ತಾಳೆ. ಅದರಿಂದ ಅವಳು ನಿದ್ರೆ ಮಾತ್ರೆಗಳಿಂದ ತುಂಬಿದ ಒಂದು ಸೀಸೆಯನ್ನು ತೆಗೆದುಕೊಂಡು ಎಲ್ಲ ಮಾತ್ರೆಗಳನ್ನು ತನ್ನ ಅಂಗೈಯಲ್ಲಿ ಹಾಕಿಕೊಳ್ಳುತ್ತಾ, ನನ್ನನ್ನು ಕ್ಷಮಿಸು ಕಾವ್ಯ, ನಾನು ನನ್ನ ಮಾತನ್ನು ಮುರಿಯುತ್ತಿದ್ದೇನೆ ಮತ್ತು ಯಾವತ್ತೋ ಮುಗಿಯುವ ನನ್ನ ಜೀವನವನ್ನು ಇಂದು ಇದೇ ಸಮಯದಲ್ಲಿ ನನ್ನ ಕೈಯಿಂದಲೇ ಕೊನೆಗೊಳಿಸುತ್ತಿದ್ದೇನೆ ಎಂದು ಅಂದುಕೊಳ್ಳುತ್ತಾಳೆ. ಮುಂದುವರಿದ ಭಾಗ. ನಾನು ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ನಡುವೆ ಬರಲು ಬಯಸುವುದಿಲ್ಲ. ವಿರಾಟ್ ನಿನ್ನವನು ಮತ್ತು ನಿನ್ನವನಾಗಿಯೇ ಇರುತ್ತಾನೆ. ನನ್ನ ಜೀವನ ಇನ್ನೂ ಎಷ್ಟು ಕ್ಷಣ ಉಳಿದಿದೆಯೋ ಗೊತ್ತಿಲ್ಲ. ಹಾಗಾಗಿ ನಾನು ಯಾಕೆ ನಿನ್ನ ಮತ್ತು ವಿರಾಟ್ನ ಪ್ರಪಂಚವನ್ನು ಹಾಳು ಮಾಡಲಿ? ಅದಕ್ಕಾಗಿಯೇ ನಾನು ನನ್ನ ಜೀವನವನ್ನು ನನ್ನ ಕೈಯಿಂದಲೇ ಕೊನೆಗೊಳಿಸುತ್ತಿದ್ದೇನೆ. ಹೀಗೆ ಹೇಳುತ್ತಾ ಅವಳು ಮಾತ್ರೆಗಳನ್ನು ತಿನ್ನಲು ಹೋದ ತಕ್ಷಣ ಯಾರೋ ಅವಳ ಕೈಗೆ ಹೊಡೆಯುತ್ತಾರೆ. ಅದರಿಂದ ಎಲ್ಲ ಮಾತ್ರೆಗಳು ಕೆಳಗೆ ಬೀಳುತ್ತವೆ. ಅದು ಬೇರೆ ಯಾರೂ ಅಲ್ಲ, ರಾಘವ್ ಆಗಿದ್ದನು. ವರ್ಷ ಕೆಳಗೆ ಬಿದ್ದ ಮಾತ್ರೆಗಳನ್ನು ನೋಡುತ್ತಿದ್ದಳು. ನಂತರ ಅವಳು ಮೇಲೆ ನೋಡಿದಾಗ ರಾಘವನನ್ನು ನೋಡಿ ಆಶ್ಚರ್ಯಚಕಿತಳಾಗುತ್ತಾಳೆ. ರಾಘವ್ ಅವಳ ಬಳಿ ಹೋಗಿ ಅವಳ ಎರಡೂ ಹೆಗಲನ್ನು ಹಿಡಿದು ಅಲ್ಲಾಡಿಸುತ್ತಾ, ಹುಚ್ಚಿಯಾಗಿದ್ದೀರಾ ನೀವು? ಏನು ಮಾಡುತ್ತಿದ್ದೀರಿ ನೀವು? ನಿಮ್ಮನ್ನು ಕೊನೆಗೊಳಿಸುತ್ತಿದ್ದೀರಾ? ಇಷ್ಟಕ್ಕೂ ಯಾಕೆ ಎಂದು ಕೇಳುತ್ತಾನೆ. ಹೌದು ಹೌದು, ನಾನು ನನ್ನನ್ನು ಕೊನೆಗೊಳಿಸುತ್ತಿದ್ದೇನೆ. ಏಕೆಂದರೆ ನಾನು ಸಾಯಲು ಬಯಸುತ್ತೇನೆ. ಸಾಯಲು. ನನ್ನ ಈ ನಿಷ್ಪ್ರಯೋಜಕ ಜೀವನದಿಂದ ಬೇಸತ್ತಿದ್ದೇನೆ. ಇದರ ಭಾರವನ್ನು ಹೊತ್ತುಕೊಂಡು ನಾನು ಸುಸ್ತಾಗಿದ್ದೇನೆ. ನಾನು ಸಾಯುವುದೇ ಸರಿ. ನನ್ನಿಂದ ತುಂಬ ತಪ್ಪು ನಡೆಯಲಿದೆ. ಅದಕ್ಕಾಗಿಯೇ ನಾನು ಸಾಯುವುದೇ ಸರಿ. ವರ್ಷಾಳಿಗೆ ತಾನು ಏನು ಮಾತನಾಡುತ್ತಿದ್ದಾಳೆ, ಏನು ಮಾತನಾಡುತ್ತಿಲ್ಲ ಎಂಬುದರ ಅರಿವಿರಲಿಲ್ಲ. ಅವಳು ಈಗ ಏನನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ರಾಘವ್ ಇನ್ನಷ್ಟು ಅವಳ ಹತ್ತಿರ ಹೋಗಿ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಳ್ಳುತ್ತಾ, ಇಲ್ಲ ವರ್ಷ, ಇಲ್ಲ, ಇದು ಸರಿಯಲ್ಲ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿದೆ. ನೀವು ನಿಮ್ಮನ್ನು ಸಮಾಧಾನಪಡಿಸಿಕೊಳ್ಳಿ. ನಿಮ್ಮನ್ನು ಕೊನೆಗೊಳಿಸುವುದು ಯಾವುದೇ ಬಂಡತನವಲ್ಲ. ಅವನು ಬಹಳ ಪ್ರೀತಿಯಿಂದ ಮಾತನಾಡುತ್ತಾನೆ. ಏಕೆಂದರೆ ಈ ಸಮಯದಲ್ಲಿ ವರ್ಷಾಳಿಗೆ ತುಂಬ ಪ್ರೀತಿ ಮತ್ತು ಕಾಳಜಿಯ ಅಗತ್ಯವಿದೆ ಎಂದು ಅವನಿಗೆ ತಿಳಿದಿತ್ತು. ವರ್ಷ ತನ್ನ ಕೈಗಳನ್ನು ತನ್ನ ಮುಖದಿಂದ ತೆಗೆಯುತ್ತಾ, ಏನೂ ಸರಿಯಾಗುವುದಿಲ್ಲ. ನನ್ನ ಸಮಸ್ಯೆಗೆ ಯಾವುದೇ ಪರಿಹಾರವಿಲ್ಲ. ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ನನಗೆ ರಾಘವ್ ಮಧ್ಯದಲ್ಲೇ ಮತ್ತೆ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಳ್ಳುತ್ತಾ, ಅರ್ಥ ಮಾಡಿಕೊಳ್ಳದಿರುವುದು ನೀವೇ. ನೀವಿಲ್ಲದೆ ಬದುಕಲಾರದ ಯಾರೋ ಇದ್ದಾರೆ ಎಂದು ಹೇಳುತ್ತಾನೆ. ವರ್ಷ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನ ಕಡೆಗೆ ನೋಡುತ್ತಾಳೆ. ಅವಳ ಎರಡು ಬಿಸಿ ಕಣ್ಣೀರು ರಾಘವನ ಕೈಯನ್ನು ಸ್ಪರ್ಶಿಸುತ್ತವೆ. ಅವಳ ಕಣ್ಣೀರನ್ನು ನೋಡಿ ರಾಘವ್ ತಳ್ಳನಿಸುತ್ತಾನೆ. ಅವಳನ್ನು ಬಿಗಿಯಾಗಿ ತನ್ನ ಎದೆಗೆ ಅಪ್ಪಿಕೊಳ್ಳಬೇಕೆಂದು ಅವನಿಗೆ ಅನಿಸುತ್ತದೆ. ಆದರೆ ಈಗ ಅವನಿಗೆ ಆ ಹಕ್ಕು ಇರಲಿಲ್ಲ. ರಾಘವ್ ಅವಳಿಗೆ ಸತ್ಯವನ್ನು ಹೇಳುವ ಮೊದಲು ಹೊರಗಡೆ ಹವಾಮಾನ ಕೆಡುತ್ತದೆ. ಜೋರಾದ ಗಾಳಿಯೊಂದಿಗೆ ಜೋರಾದ ಮಳೆ ಬರಲಾರಂಭಿಸುತ್ತದೆ. ಇಬ್ಬರು ಕಿಟಕಿಯಿಂದ ಹೊರಗೆ ನೋಡುತ್ತಾರೆ. ಮಿಂಚು, ಗುಡುಗು, ಯಾವುದೋ ಬಿರುಗಾಳಿ ಬರುವ ಸೂಚನೆ ನೀಡುತ್ತಿದ್ದವು. ಸರಿಯಾಗಿ ಅದೇ ಸಮಯದಲ್ಲಿ ವರ್ಷಳ ಹೃದಯ ವೇಗವಾಗಿ ಬಡಿಯಲಾರಂಭಿಸುತ್ತದೆ. ವಿರಾಟ್ ಹತ್ತಿರ ಇರುವ ಭಾವನೆ ಅವಳಿಗೆ ಅನಿಸುತ್ತದೆ. ಅವಳ ಉಸಿರಾಟ ಭಾರವಾಗುತ್ತದೆ. ಅವಳು ಇದನ್ನೇ ಬಯಸುತ್ತಿರಲಿಲ್ಲ. ವಿರಾಟ್ನನ್ನು ಎದುರಿಸಲು ಅವಳು ಬಯಸುತ್ತಿರಲಿಲ್ಲ. ಇಲ್ಲ, ಇದು ಆಗಬಾರದಿತ್ತು. ಇದು ನೀನು ಏನು ಮಾಡಿದೆ ಕಾವ್ಯ ಎಂದು ಗೊಣಗುತ್ತಾ ಅವಳು ತನ್ನ ಹೆಜ್ಜೆಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾಳೆ. ಒಂದು ಕ್ಷಣದಲ್ಲಿ ವರ್ಷಾಳಿಗೆ ಏನಾಯಿತು ಎಂದು ರಾಘವ್ ಆಶ್ಚರ್ಯಚಕಿತನಾಗಿದ್ದನು. ಅವನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ವಿರಾಟ್ ಹತ್ತಿರ ಬರುವ ಭಾವನೆ ಹೆಚ್ಚಾಗುತ್ತಲೇ ಇತ್ತು. ಅವಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅವಳು ತನ್ನ ಕೋಣೆಯಿಂದ ನಿಧಾನವಾಗಿ ನಡೆದುಕೊಂಡು ಮುಖ್ಯ ದ್ವಾರದ ಕಡೆಗೆ ಹೋಗುತ್ತಾಳೆ. ಅದು ಮೊದಲೇ ತೆರೆದಿತ್ತು. ಹೆಚ್ಚಿದ ಹೃದಯ ಬಡಿತದೊಂದಿಗೆ ಅವಳು ಗೇಟ್ ಬಳಿ ತಲುಪುತ್ತಾಳೆ. ವರ್ಷಾಳಿಗೆ ಏನಾಯಿತು ಎಂದು ನೋಡಲು ರಾಘವ್ ಕೂಡ ಅವಳ ಹಿಂದೆ ಹೋಗುತ್ತಾನೆ. ವರ್ಷ ಇನ್ನೂ 2 ಹೆಜ್ಜೆ ದೂರದಲ್ಲಿದ್ದಳು. ಆಗ ಅವಳಿಗೆ ಬಾಗಿಲಲ್ಲಿ ನಿಂತಿರುವ ವಿರಾಟ್ ಕಾಣಿಸುತ್ತಾನೆ. ಅವನು ಸಂಪೂರ್ಣವಾಗಿ ಒದ್ದೆಯಾಗಿದ್ದನು. ವರ್ಷಾಳ ಹೆಜ್ಜೆಗಳು ಅಲ್ಲೇ ನಿಲ್ಲುತ್ತವೆ. ಎಷ್ಟು ತಿಂಗಳ ನಂತರ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಇಬ್ಬರ ಕಣ್ಣುಗಳು ಒದ್ದೆಯಾಗಿದ್ದವು. ಇಬ್ಬರು ಒಬ್ಬರಿಗೊಬ್ಬರು ಎಷ್ಟು ಹೇಳಲು ಬಯಸಿದ್ದರು. ಆದರೆ ಎಲ್ಲಿಂದ ಪ್ರಾರಂಭಿಸಬೇಕು ಎಂದು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ವಿಶೇಷವಾಗಿ ವಿರಾಟ್ಗೆ. ಅವನು ವರ್ಷಾಳಿಗೆ ಏನು ಹೇಳಬೇಕು? ಅವನಿಗೆ ಪದಗಳೇ ಸಿಗುತ್ತಿರಲಿಲ್ಲ. ಸರಿಯಾಗಿ ಅದೇ ಸಮಯದಲ್ಲಿ ವಿರಾಟ್ನ ಹಿಂದೆ ನಿಂತಿದ್ದ ಕಾವ್ಯ ಅವನ ಹೆಗಲ ಮೇಲೆ ಕೈ ಇಡುತ್ತಾಳೆ. ವಿರಾಟ್ ಅವಳ ಕಡೆಗೆ ನೋಡುತ್ತಾನೆ. ಕಾವ್ಯ ತನ್ನ ಕಣ್ಣುಗಳನ್ನು ಮಿಟುಕಿಸುತ್ತಾ ನಗುತ್ತಾ ಅವನಿಗೆ ವರ್ಷ ಬಳಿ ಹೋಗಲು ಸನ್ನೆ ಮಾಡುತ್ತಾಳೆ. ವಿರಾಟ್ ಒಳಗೆ ಹೋಗುತ್ತಾನೆ. ಅವನ ಹೆಜ್ಜೆಗಳು ಭಾರವಾಗಿದ್ದವು. ಹೃದಯ ಭಾರವಾಗಿತ್ತು. ಅವನು ವರ್ಷ ಬಳಿ ಹೋಗಿ ಏನನ್ನಾದರೂ ಹೇಳಲು ತನ್ನ ತುಟಿಗಳನ್ನು ತೆರೆಯುತ್ತಾನೆ. ಅದಕ್ಕಾಗಿ ಅವನು ಬಹಳ ಧೈರ್ಯವನ್ನು ತಂದುಕೊಂಡಿದ್ದನು. ನನ್ನನ್ನು ಕ್ಷಮಿಸು ಎಂದು ಅಷ್ಟೇ ಹೇಳಿದ್ದನು. ಅಷ್ಟರಲ್ಲಿ ವರ್ಷ ಮಧ್ಯದಲ್ಲೇ ಏನನ್ನೂ ಹೇಳಬೇಡಿ. ಆ ಸಮಯದಲ್ಲಿ ಯಾವುದು ಸರಿಯಿತ್ತೋ ಅದನ್ನು ನೀವು ಮಾಡಿದ್ದೀರಿ. ಈಗ ಕ್ಷಮೆ ಕೇಳಿ ನನ್ನನ್ನು ಮುಜುಗರಕ್ಕೀಡು ಮಾಡಬೇಡಿ. ದಯವಿಟ್ಟು
ವಿರಾಟ್ ಅವಳ ಹತ್ತಿರ ಇನ್ನಷ್ಟು ಹೋಗುತ್ತಾನೆ. ನಿಜವಾಗಿಯೂ ನಾನು ಇಂದು ನಿನ್ನ ಮುಂದೆ ತುಂಬ ಸಿಕ್ಕವನಾಗಿದ್ದೇನೆ. ಎಂಥ ಹುಚ್ಚನಾಗಿದ್ದೆ ನಾನು. ಮತ್ತು ನೀನು ನನ್ನನ್ನು ಎಷ್ಟು ಪ್ರೀತಿಸುತ್ತೀಯೆಂದರೆ ನನ್ನ ಜೀವನಕ್ಕಾಗಿ ನೀನು ನಿನ್ನನ್ನು ಕೆಟ್ಟವಳನ್ನಾಗಿ ಮಾಡಿಕೊಂಡೆ. ಇದನ್ನು ಕೇಳಿದ ತಕ್ಷಣ ರಾಘವನ ಕಾಲುಗಳ ಕೆಳಗಿನ ನೆಲ ಕುಸಿದಂಥ ಅನುಭವವಾಗುತ್ತದೆ. ವರ್ಷ ಬೇರೆಯವರನ್ನು ಪ್ರೀತಿಸುತ್ತಾಳೆ ಎಂದು ಕೇಳಿ ಅವನ ಹೃದಯ ಒಂದು ಕ್ಷಣದಲ್ಲಿ ಸಾವಿರಾರು ಚೂರುಗಳಾಗುತ್ತದೆ. ಅಷ್ಟೇ ಅಲ್ಲದೆ ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಕಾವ್ಯಳ ಪರಿಸ್ಥಿತಿಯು ಇದೇ ಆಗಿತ್ತು. ಅವಳು ತನ್ನನ್ನು ತುಂಬ ಗಟ್ಟಿಯಾಗಿ ಮಾಡಿಕೊಂಡಿದ್ದರೂ ಅವಳು ಮುಗ್ಧ ಕಾವ್ಯ ತಾನೆ. ಮೊದಲೇ ಅವಳ ಪ್ರೀತಿ ಅಪೂರ್ಣವಾಗಿತ್ತು ಮತ್ತು ಇಂದು ಕೂಡ ಅದೇ ಆಗುತ್ತಿತ್ತು. ವರ್ಷಗಳ ತಾಳ್ಮೆಯ ಕಟ್ಟೆ ಒಡೆಯುತ್ತದೆ ಮತ್ತು ವಿರಾಟ್ನನ್ನು ಅಪ್ಪಿಕೊಂಡು ಅಳುತ್ತಾಳೆ. ಒಂದು ಕ್ಷಣ ವಿರಾಟ್ ಕೂಡ ಅವಳನ್ನು ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಾನೆ. ಏಕೆಂದರೆ ಅವನ ಕಣ್ಣೀರು ಕೂಡ ನಿಲ್ಲುತ್ತಿರಲಿಲ್ಲ. ನನಗೆ ಏನನ್ನು ಏಕೆ ಹೇಳಲಿಲ್ಲ? ಇಷ್ಟು ದೊಡ್ಡ ವಿಷಯವನ್ನು ನನ್ನಿಂದ ಏಕೆ ಮರೆಮಾಚಿದೆ? ಯಾಕೆ ಯಾಕೆ ಇಬ್ಬರ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಹಿಂದೆ ನಿಂತಿದ್ದ ಕಾವ್ಯ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಇಬ್ಬರನ್ನು ನೋಡುತ್ತಿದ್ದಳು. ಅವಳ ಹೃದಯ ಕೂಡ ಅಳುತ್ತಿತ್ತು. ಅವಳು ತನ್ನನ್ನು ಹೇಗೆ ನಿಯಂತ್ರಿಸಿಕೊಂಡಿದ್ದಳು ಎಂದು ಗೊತ್ತಿಲ್ಲ. ಅವಳಿಗೆ ಕೇವಲ ವಿರಾಟ್ನ ಸಂತೋಷ ಬೇಕಿತ್ತು, ಅಷ್ಟೇ. ವಿರಾಟ್ ಮತ್ತು ವರ್ಷ ಇಬ್ಬರು ಕಣ್ಣೀರಿನ ಮೂಲಕ ತಮ್ಮ ಹೃದಯದ ಭಾರವನ್ನು ಹೊರಹಾಕಿದ್ದರು. ಇಬ್ಬರ ಹೃದಯವು ಹಗುರವಾಗಿತ್ತು. ವಿರಾಟ್ ವರ್ಷಾಳಿಂದ ಸ್ವಲ್ಪ ದೂರ ಸರಿದು ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಳ್ಳುತ್ತಾ, ನಿನಗೆ ಏನೂ ಆಗುವುದಿಲ್ಲ, ನಾನು ಆಗಲು ಬಿಡುವುದಿಲ್ಲ, ಅರ್ಥವಾಯ್ತಾ ಎಂದು ಹೇಳುತ್ತಾನೆ. ವರ್ಷ ವಿರಾಟ್ ಕಡೆಗೆ ನೋಡುತ್ತಾಳೆ. ಅವಳ ಕಣ್ಣುಗಳಲ್ಲಿ ವಿರಾಟ್ಗಾಗಿ ಅಪಾರ ಪ್ರೀತಿ ಇತ್ತು. ಅದನ್ನು ಕಾವ್ಯ ಮತ್ತು ರಾಘವ್ ಇಬ್ಬರೂ ನೋಡುತ್ತಿದ್ದರು. ರಾಘವ್ ವರ್ಷಾಳ ಕಣ್ಣುಗಳಲ್ಲಿ ತನಗಾಗಿ ಯಾವ ಪ್ರೀತಿಯನ್ನು ನೋಡಲು ಬಯಸಿದ್ದನೋ ಆ ಪ್ರೀತಿ ಅವನಿಗೆ ಕಾಣಿಸಿತು. ಆದರೆ ಬೇರೆಯವರಿಗಾಗಿ ಅವನ ಹೃದಯಕ್ಕೆ ಏನಾಗುತ್ತಿತ್ತು ಎಂದು ಅವನಿಗೆ ಮಾತ್ರ ತಿಳಿದಿತ್ತು. ಅವನು ತನ್ನನ್ನು ಗಟ್ಟಿಗೊಳಿಸಿಕೊಳ್ಳುತ್ತಾ ತನ್ನ ಕಣ್ಣೀರಿನ ತೇವವನ್ನು ಒರೆಸಿಕೊಳ್ಳುತ್ತಾ, ನನ್ನ ಮಾತನ್ನು ಕೇಳು ವರ್ಷ, ಅದು ತುಂಬ ಮುಖ್ಯ ಮತ್ತು ನಿನ್ನ ಜೀವನಕ್ಕೆ ಸಂಬಂಧಿಸಿದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ತಕ್ಷಣ ಮೂವರು, ವರ್ಷ, ವಿರಾಟ್ ಮತ್ತು ಕಾವ್ಯ ಅವನ ಕಡೆಗೆ ನೋಡುತ್ತಾರೆ. ನೀನು ಯಾರು ಎಂದು ವಿರಾಟ್ ಕೇಳುತ್ತಾನೆ. ನಾನು ರಾಘವ್, ವರ್ಷ ಅವರ ಸ್ನೇಹಿತ ಮತ್ತು ವರ್ಷ ಅವರಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ಕೆಲಸ ಮಾಡುವ ಕ್ಲಿನಿಕ್ನಲ್ಲಿ ನಾನು ಕೆಲಸ ಮಾಡುತ್ತೇನೆ. ಅವನು ಚಿಕಿತ್ಸೆ ನೀಡುತ್ತಿಲ್ಲ, ಅವನು ಇವರನ್ನು ಹುಚ್ಚರನ್ನಾಗಿಸುತ್ತಿದ್ದಾನೆ. ವರ್ಷ ಅವರಿಗೆ ಯಾವುದೇ ಬ್ರೈನ್ ಟ್ಯೂಮರ್ ಇಲ್ಲ. ಬದಲಿಗೆ ಆ ವೈದ್ಯರು ನಿಮಗೆ ಸುಳ್ಳು ಹೇಳಿದ್ದಾರೆ ಮತ್ತು ತಪ್ಪಾದ ಔಷಧಿಗಳನ್ನು ನೀಡಿ ನಿಮ್ಮನ್ನು ಕೊಲ್ಲಲು ಬಯಸುತ್ತಿದ್ದಾರೆ. ರಾಘವ್ ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿಬಿಡುತ್ತಾನೆ. ಇದನ್ನು ಕೇಳಿದ ಮೂವರ ಕಾಲುಗಳ ಕೆಳಗಿನ ನೆಲ ಕುಸಿಯುತ್ತದೆ. ಮೂವರು ದಿಗ್ಭ್ರಮೆಗೊಂಡಿದ್ದರು. ಏನು? ವಿರಾಟ್ ಆಶ್ಚರ್ಯದಿಂದ ಹೇಳುತ್ತಾನೆ. ಅವನು ಏನೋ ತಪ್ಪಾಗಿ ಕೇಳಿಸಿಕೊಂಡಂತೆ. ನಾನು ನಿಜ ಹೇಳುತ್ತಿದ್ದೇನೆ. ಇದೆಲ್ಲವನ್ನು ನಾನು ನನ್ನ ಕಿವಿಯಿಂದ ಕೇಳಿದ್ದೇನೆ. ಇದರ ನಂತರ ಅವನು ವರ್ಷ ಅವರ ರಿಪೋರ್ಟ್ ಮೊದಲು ಅವನಿಗೆ ಹೇಗೆ ಸಿಕ್ಕಿತು, ನಂತರ ಆ ವೈದ್ಯರು ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುವುದು ಎಲ್ಲವನ್ನು ಒಂದೊಂದಾಗಿ ಅವರಿಗೆ ಹೇಳಲು ಪ್ರಾರಂಭಿಸುತ್ತಾನೆ. ರಾಘವ್ ಮಾತನಾಡುತ್ತಿದ್ದಂತೆ ಎಲ್ಲರ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗುತ್ತಿದ್ದವು. ಕೆಲವೇ ಕ್ಷಣಗಳಲ್ಲಿ ಎಲ್ಲ ಸತ್ಯ ಎಲ್ಲರ ಮುಂದಿತ್ತು. ಇದನ್ನು ಕೇಳಿದ ವಿರಾಟ್ ಕೋಪದಿಂದ ತುಂಬಿ ಹೋಗುತ್ತಾನೆ. ಇಷ್ಟು ದೊಡ್ಡ ಮೋಸ, ಇಷ್ಟು ದೊಡ್ಡ ಪಿತೂರಿ, ಅದು ವರ್ಷಗಳನ್ನು ಕೊಲ್ಲಲು. ಇಷ್ಟಕ್ಕೂ ವರ್ಷಾಗಿ ಯಾರೊಂದಿಗಾದರೂ ಏನು ವೈಷಮ್ಯವಿರಬಹುದು? ಒಂದು ನಿಮಿಷ ವಿರಾಟ್, ನಮ್ಮ ಮದುವೆ ಯಾವ ದಿನ ಇತ್ತೋ ಅದೇ ದಿನ ತನಗೆ ಬ್ರೈನ್ ಟ್ಯೂಮರ್ ಇದೆ ಎಂದು ತಿಳಿಯಿತು ಎಂದು ವರ್ಷ ಹೇಳಿದ್ದಳು. ಇದರರ್ಥ ನೀನು ಮತ್ತು ವರ್ಷ ಎಂದು ಹೇಳುತ್ತಾ ಅವಳು ಸುಮ್ಮನಾಗುತ್ತಾಳೆ. ವರ್ಷ ನಿಧಾನವಾಗಿ ಅಲ್ಲೇ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾಳೆ. ಈಗ ಅರ್ಥವಾಗುತ್ತಿದೆ. ಔಷಧಿ ಇಲ್ಲದೆ ನನಗೆ ಸರಿ ಎನಿಸುತ್ತಿತ್ತು. ಆದರೆ ಔಷಧಿ ತಿಂದ ತಕ್ಷಣ ಮೂವರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು. ಆದರೆ ಅವನ್ಯಾರು ಎಂದು ವಿರಾಟ್ ಹೇಳುತ್ತಾನೆ. ಇದರ ಬಗ್ಗೆ ಆ ವೈದ್ಯರೇ ಹೇಳಬಹುದು. ಅವರು ಇನ್ನೂ ಕ್ಲಿನಿಕ್ನಲ್ಲಿ ಇರಬಹುದು. ನಾವು ಅಲ್ಲಿಗೆ ಹೋಗಬೇಕು ಎನ್ನುತ್ತಾನೆ ರಾಘವ್. ಹೌದು, ಬೇಗ ಹೋಗೋಣ. ಹೀಗೆ ಹೇಳುತ್ತಾ ಅವರೆಲ್ಲರೂ ಹೊರಗೆ ಹೋಗುತ್ತಾರೆ. ಆದರೆ ನಡೆಯುವಾಗ ಇದ್ದಕ್ಕಿದ್ದಂತೆ ವರ್ಷಾಳಿಗೆ ತಲೆ ಸುತ್ತು ಬರುತ್ತದೆ ಮತ್ತು ಅವಳು ತೂರಾಡುತ್ತಾಳೆ. ಆದರೆ ಅವಳು ಬೀಳುವ ಮೊದಲು ವಿರಾಟ್ ಇದ್ದಕ್ಕಿದ್ದಂತೆ ಅವಳನ್ನು ಹಿಡಿದುಕೊಳ್ಳುತ್ತಾನೆ. ವರ್ಷಾಳನ್ನು ಹಿಡಿಯಲು ರಾಘವನ ಕೈಗಳು ಮುಂದೆ ಬಂದಿದ್ದವು. ಆದರೆ ಅದಕ್ಕೂ ಮುಂಚೆಯೇ ವಿರಾಟ್ ಅವಳನ್ನು ಹಿಡಿದುಕೊಂಡನು. ರಾಘವನ ಕೈಗಳು ಗಾಳಿಯಲ್ಲಿಯೇ ಉಳಿದವು. ನೀನು ಆರಾಮವಾಗಿದ್ದೀಯಾ ಎಂದು ವಿರಾಟ್ ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ಹೇಳುತ್ತಾನೆ. ಕಾವ್ಯ ಒಂದು ಕ್ಷಣ ಇಬ್ಬರನ್ನು ನೋಡುತ್ತಾಳೆ ಮತ್ತು ನಂತರ ತನ್ನ ಮುಖವನ್ನು ತಿರುಗಿಸಿ ಹೊರಗೆ ಹೋಗಿ ಮಳೆಯಲ್ಲಿ ನೆಲೆಯಲು ಪ್ರಾರಂಭಿಸುತ್ತಾಳೆ. ಎಲ್ಲೋ ರಾಘವ್ ಅವಳ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನು. ಏಕೆಂದರೆ ಅವನು ಕೂಡ ಅದೇ ನೋವಿನಿಂದ ಬಳಲುತ್ತಿದ್ದನು. ವಿರಾಟ್ ವರ್ಷಾಳನ್ನು ಹಿಡಿದುಕೊಂಡೇ ಹೊರಗೆ ಕರೆದುಕೊಂಡು ಬರುತ್ತಾನೆ. ನಾಲ್ವರು ಜೋರಾದ ಮಳೆಯಲ್ಲಿ ನೆನೆಯುತ್ತಾ ವೈದ್ಯರ ಕ್ಲಿನಿಕ್ ಕಡೆಗೆ ಹೋಗುತ್ತಾರೆ. ಮಳೆ ಕೂಡ ಇಂದು ನಿಲ್ಲುವ ಹಾಗೆ ಕಾಣಿಸುತ್ತಿರಲಿಲ್ಲ. ವಿರಾಟ್ ಕಾರು ಚಲಾಯಿಸುತ್ತಿದ್ದನು. ರಾಘವ್ ಅವನೊಂದಿಗೆ ಮುಂದೆ ಕುಳಿತಿದ್ದನು ಮತ್ತು ವರ್ಷ ಮತ್ತು ಕಾವ್ಯ ಹಿಂದೆ ಕುಳಿತಿದ್ದರು.
ಕಾರಿನ ಗಾಜಿನಲ್ಲಿ ವರ್ಷ ಮತ್ತು ವಿರಾಟ್ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು. ಆದರೆ ಕಾವ್ಯ ಮತ್ತು ರಾಘವ್ ಇಬ್ಬರ ಕಣ್ಣುಗಳು ಅವರ ಮೇಲೆಯೇ ಇದ್ದವು. ಇಬ್ಬರು ತಮ್ಮ ಮುಖವನ್ನು ತಿರುಗಿಸಿ ಹೊರಗೆ ನೋಡಲು ಪ್ರಾರಂಭಿಸುತ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕ್ಲಿನಿಕ್ ತಲುಪುತ್ತಾರೆ. ನಾಲ್ವರು ಬೇಗ ಒಳಗೆ ಹೋಗುತ್ತಾರೆ. ವಿರಾಟ್ ಮನಸ್ಸಿನಲ್ಲಿ ವರ್ಷಳನ್ನು ಕೊಲ್ಲಲು ಬಯಸುತ್ತಿರುವ ಆ ವ್ಯಕ್ತಿಯನ್ನು ಎಂದು ಪತ್ತೆ ಹಚ್ಚಿಯೇ ತೀರುತ್ತೇನೆ ಎಂದಿತ್ತು. ರಾಘವ್ ಎಲ್ಲರಿಗಿಂತ ಮುಂದೆ ಇದ್ದನು. ಅವನ ಹಿಂದೆ ವಿರಾಟ್ ಮತ್ತು ಅವನ ಹಿಂದೆ ಕಾವ್ಯ ಮತ್ತು ವರ್ಷ ಇದ್ದರು. ವರ್ಷಾಳಿಗೆ ತುಂಬಾ ಆತಂಕ ಹೋಗುತ್ತಿತ್ತು. ಅವಳು ಇದ್ದಕ್ಕಿದ್ದಂತೆ ಕಾವ್ಯಳ ಕೈಯನ್ನು ಹಿಡಿದುಕೊಳ್ಳುತ್ತಾಳೆ. ಕಾವ್ಯ ಕೂಡ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಈ ಕಡೆ ರಾಘವ್ ಮುಂದೆ ನಡೆಯುತ್ತಾ ಹೇಳುತ್ತಾನೆ. ಮರುಕ್ಷಣವೇ ಅವರು ವೈದ್ಯರ ಕ್ಯಾಬಿನ್ನ ಹೊರಗೆ ನಿಂತಿದ್ದರು. ರಾಘವ್ ಬಾಗಿಲು ತೆರೆಯುತ್ತಾನೆ ಮತ್ತು ನಾಲ್ವರು ಒಳಗೆ ಹೋಗುತ್ತಾರೆ. ಆದರೆ ಅವರು ಒಳಗೆ ಹೋದ ತಕ್ಷಣ ವರ್ಷ ಮತ್ತು ಕಾವ್ಯ ಕಿರುಚಾಡುತ್ತಾರೆ. ರಾಘವ್ ಮತ್ತು ವಿರಾಟ್ ಕೂಡ ಆಶ್ಚರ್ಯಚಕಿತರಾಗುತ್ತಾರೆ. ಎದುರಿಗೆ ನೆಲದ ಮೇಲೆ ರಕ್ತಸಿಕ್ತ ಸ್ಥಿತಿಯಲ್ಲಿ ವೈದ್ಯರ ಶವ ಬಿದ್ದಿತ್ತು. ಸ್ಪಷ್ಟವಾಗಿ ಅದು ಕೊಲೆ ಎಂದು ತಿಳಿಯುತ್ತಿತ್ತು. ಎಲ್ಲರ ಮೆದುಳು ಖಾಲಿಯಾಗಿತ್ತು. ರಾಘವ್ ಇದೆಲ್ಲ ಹೇಗೆ? ವರ್ಷಳನ್ನು ಕೊಲ್ಲಲು ಬಯಸುತ್ತಿರುವವರು ಯಾರು ಎಂದು ಈಗ ಹೇಗೆ ತಿಳಿಯುವುದು ಎಂದು ಹೇಳುತ್ತಾನೆ. ಇದರರ್ಥ ಯಾರೋ ಎಲ್ಲರ ಮೇಲೂ ಕಣ್ಣಿಟ್ಟಿದ್ದರು ಮತ್ತು ನಾವು ನಿಜವಾದ ಅಪರಾಧಿಯನ್ನು ತಲುಪಬಾರದೆಂದು ಬಯಸಿದ್ದರು. ಆದರೆ ನಾನು ವಿರಾಟ್ ಸೂರ್ಯವಂಶಿ, ಆ ವ್ಯಕ್ತಿಯನ್ನು ತಲುಪಿಯೇ ತೀರುತ್ತೇನೆ ಎಂದು ವಿರಾಟ್ ಹೇಳುತ್ತಾನೆ. ಇದರ ನಂತರ ಅವನು ಪೊಲೀಸರಿಗೆ ಫೋನ್ ಮಾಡುತ್ತಾನೆ. ಪೊಲೀಸರು ಬಂದು ತನಿಖೆ ಪ್ರಾರಂಭಿಸುತ್ತಾರೆ. ರಾಘವ್ ಇನ್ಸ್ಪೆಕ್ಟರ್ಗೆ ವೈದ್ಯರು ವರ್ಷಳನ್ನು ಕೊಲ್ಲಲು ಬಯಸಿದ್ದರು ಎಂದು ಎಲ್ಲ ವಿಷಯವನ್ನು ಹೇಳುತ್ತಾನೆ. ಸ್ವಲ್ಪ ಹೊತ್ತಿನವರೆಗೆ ಪೊಲೀಸರು ಎಲ್ಲರನ್ನು ವಿಚಾರಿಸುತ್ತಾರೆ. ಇನ್ಸ್ಪೆಕ್ಟರ್ ವಿರಾಟ್ ಬಳಿ ಹೋಗಿ, ನೀವು ಚಿಂತಿಸಬೇಡಿ, ನಾವು ಬಹಳ ಬೇಗ ನಿಜವಾದ ಅಪರಾಧಿಯನ್ನು ಹಿಡಿಯುತ್ತೇವೆ ಎಂದು ಹೇಳುತ್ತಾರೆ. ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯಿರಿ ಮತ್ತು ಈ ಕ್ಲಿನಿಕನ್ನು ಮುಚ್ಚಿ. ಇಷ್ಟು ಹೇಳಿ ಆ ಪೊಲೀಸ್ ಅಧಿಕಾರಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ವರ್ಷಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ವಿರಾಟ್ ಈಗ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಎಂಬುದೇ ಅವಳ ಮನಸ್ಸಿನಲ್ಲಿ ಓಡುತ್ತಿತ್ತು. ಹೀಗೆ ಯೋಚಿಸುತ್ತಾ ಅವಳು ಉದ್ಯಾನದಲ್ಲಿಟ್ಟಿದ್ದ ಬೆಂಚಿನ ಮೇಲೆ ಕುಳಿತುಕೊಳ್ಳುತ್ತಾಳೆ. ವಿರಾಟ್ ಕೂಡ ಸುಸ್ತಾದ ಹೆಜ್ಜೆಗಳೊಂದಿಗೆ ಹೊರಗೆ ಬರುತ್ತಾನೆ ಮತ್ತು ಅವನ ಕಣ್ಣುಗಳು ಎದುರಿಗೆ ಕುಳಿತಿದ್ದ ವರ್ಷ ಮೇಲೆ ಹೋಗುತ್ತದೆ. ಅವನು ಅಲ್ಲೇ ನಿಂತು ಅವಳನ್ನು ನೋಡುತ್ತಾ ಇರುತ್ತಾನೆ. ವರ್ಷ ಎಷ್ಟು ಸಹಿಸಿದ್ದಾಳೆ ಮತ್ತು ಯಾರಿಗೆ? ಕೇವಲ ತನಗಾಗಿ. ಮತ್ತು ಬದಲಾಗಿ ನಾನು ಅವಳೊಂದಿಗೆ ಏನು ಮಾಡಿದೆ? ಅವಳನ್ನು ನಿರಾಕರಿಸಿದೆ, ಧಿಕ್ಕರಿಸಿದೆ ಮತ್ತು ಅವಳ ಮೇಲೆ ಕೈ ಕೂಡ ಎತ್ತಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ರಾಘವ್ ಮತ್ತು ಕಾವ್ಯ ಕೂಡ ಅವರ ಹಿಂದೆ ಹೊರಗೆ ಬರುತ್ತಾರೆ. ಕಾವ್ಯಳ ಕಣ್ಣು ವಿರಾಟ್ ಮೇಲೆ ಬೀಳುತ್ತದೆ. ಅವಳು ಅವನ ಕಣ್ಣುಗಳನ್ನು ಹಿಂಬಾಲಿಸಿದಾಗ ಅವನು ವರ್ಷ ಕಡೆಗೆ ದಿಟ್ಟಿಸಿ ನೋಡುವುದನ್ನು ಕಾಣುತ್ತಾಳೆ. ವಿರಾಟ್ನ ಕಣ್ಣುಗಳಲ್ಲಿ ಎಷ್ಟೊಂದು ಆತಂಕವಿತ್ತು, ಎಷ್ಟೊಂದು ತಳಮಳವಿತ್ತು. ಅದನ್ನು ಕಾವ್ಯ ಅರಿತಿದ್ದಳು. ಅವಳು ಅಲ್ಲೇ ನಿಂತು ವಿರಾಟ್ನನ್ನು ಮನಸಾರೆ ನೋಡುತ್ತಾಳೆ. ನನ್ನ ಸಂತೋಷ ನಿನ್ನ ಸಂತೋಷದಲ್ಲಿದ್ದೆ ವಿರಾಟ್. ಹೀಗೆ ಹೇಳುತ್ತಾ ಅವಳು ವಿರಾಟ್ ಬಳಿ ಹೋಗಿ ಏನನ್ನೂ ಮಾತನಾಡದೆ ಅವನ ಕೈಯನ್ನು ಹಿಡಿದು ವರ್ಷ ಕಡೆಗೆ ಕರೆದುಕೊಂಡು ಹೋಗುತ್ತಾಳೆ. ರಾಘವ್ ಅವಳನ್ನು ನೋಡುತ್ತಾ ಮನಸ್ಸಿನಲ್ಲಿ, ನೀವು ಏನು ಮಾಡುತ್ತಿದ್ದೀರಿ ಕಾವ್ಯ? ಅದಕ್ಕೆ ಬಹಳ ಧೈರ್ಯ ಬೇಕು. ನೀವು ನಿಮ್ಮ ಪ್ರೀತಿಗಾಗಿ ನಿಮ್ಮ ಪ್ರೀತಿಯನ್ನು ತ್ಯಾಗ ಮಾಡಬಹುದು ಎಂದಾದರೆ ನಾನು ಏಕೆ ಸಾಧ್ಯವಿಲ್ಲ? ಕಾವ್ಯ ವಿರಾಟ್ನನ್ನು ವರ್ಷ ಬಳಿ ಕರೆದುಕೊಂಡು ಹೋಗಿ ಅವಳ ಪಕ್ಕದಲ್ಲಿ ಕೂರಿಸುತ್ತಾಳೆ. ವಿರಾಟ್ ಮತ್ತು ವರ್ಷ ಇಬ್ಬರು ಆಶ್ಚರ್ಯದಿಂದ ಅವಳ ಕಡೆಗೆ ನೋಡುತ್ತಾರೆ. ಕಾವ್ಯ ವರ್ಷಳ ಕೈಯನ್ನು ವಿರಾಟ್ನ ಕೈಯಲ್ಲಿ ಇಡುತ್ತಾ, ನನ್ನನ್ನು ಹಾಗೆ ನೋಡಬೇಡಿ. ಯಾವುದು ಸರಿ ಇದೆಯೋ ಅದನ್ನು ನಾನು ಮಾಡುತ್ತಿದ್ದೇನೆ. ಇದು ಮೊದಲೇ ಆಗಬೇಕಿತ್ತು. ನಾನು ಅನಾವಶ್ಯಕವಾಗಿ ನಿಮ್ಮಿಬ್ಬರ ನಡುವೆ ಬಂದೆ. ಆದರೆ ಇನ್ನು ಮುಂದೆ ಇಲ್ಲ. ಏನು ತಪ್ಪಾಗಿದೆಯೋ ಅದು ಈಗ ಸರಿಯಾಗುತ್ತದೆ ಎಂದು ಹೇಳುತ್ತಾಳೆ. ವರ್ಷಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತದೆ. ಅದೇ ರೀತಿ ವಿರಾಟ್ನ ಪರಿಸ್ಥಿತಿಯೂ ಇತ್ತು. ವಿರಾಟ್ ಏನನ್ನು ಹೇಳಲು ತನ್ನ ತುಟಿಗಳನ್ನು ಅಲುಗಾಡಿಸುತ್ತಾನೆ. ಆದರೆ ಕಾವ್ಯ ಮಧ್ಯದಲ್ಲೇ ಅವನ ತುಟಿಗಳ ಮೇಲೆ ಬೆರಳಿಟ್ಟು, ಶ್, ಏನನ್ನೂ ಮಾತನಾಡಬೇಡಿ ವಿರಾಟ್, ಏನನ್ನೂ ಮಾತನಾಡಬೇಡಿ. ನಾನು ಸಂತೋಷವಾಗಿದ್ದೇನೆ, ತುಂಬ ಸಂತೋಷವಾಗಿದ್ದೇನೆ. ನನಗಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಾರವನ್ನು ಇಟ್ಟುಕೊಳ್ಳಬೇಡಿ. ನೀವು ಸಂತೋಷವಾಗಿರಿ ಅಷ್ಟೇ. ಹೀಗೆ ಹೇಳುತ್ತಾ ಅವಳು ಅವನ ಕೈಯನ್ನು ಚುಂಬಿಸುತ್ತಾಳೆ ಮತ್ತು ನಂತರ ಅವಳು ಹೊರಗೆ ಹೋಗಲು ತನ್ನ ಹೆಜ್ಜೆಗಳನ್ನು ಮುಂದಿಡುತ್ತಾಳೆ. ವಿರಾಟ್ನ ಹೃದಯ ಬಡಿತ ಹೆಚ್ಚಾಗುತ್ತದೆ. ಕಾವ್ಯ ತನ್ನ ಹೆಜ್ಜೆಗಳನ್ನು ಮುಂದಿಡುತ್ತಿದ್ದಂತೆ ವಿರಾಟ್ನ ಹೃದಯ ಭಾರವಾಗುತ್ತದೆ. ಅವನಿಗೆ ತನ್ನೆಲ್ಲವೂ ಕೊನೆಗೊಳ್ಳುತ್ತಿರುವಂತೆ ಕಾಣಿಸುತ್ತದೆ. ವರ್ಷ ಇನ್ನೂ ಅವನ ಕೈಯನ್ನು ಹಿಡಿದುಕೊಂಡು ಕುಳಿತಿದ್ದಳು. ಅವಳು ವಿರಾಟ್ ಏನು ಹೇಳುತ್ತಾನೆ ಎಂದು ಕಾಯುತ್ತಿದ್ದಳು. ವಿರಾಟ್ ವರ್ಷ ಕಡೆಗೆ ನೋಡುತ್ತಾನೆ ಮತ್ತು ವರ್ಷ ವಿರಾಟ್ ಕಡೆಗೆ. ನಾವು ಕೇವಲ ಸ್ನೇಹಿತರಾಗಿರಲು ಸಾಧ್ಯವಿಲ್ಲವೇ? ವಿರಾಟ್ ಇದ್ದಕ್ಕಿದ್ದಂತೆ ಅವಳ ಕೈಯನ್ನು ಬಿಡುತ್ತಾ ಹೇಳುತ್ತಾನೆ. ವರ್ಷಗಳ ತುಟಿಗಳ ಮೇಲೆ ನಗು ಮೂಡುತ್ತದೆ. ವಿರಾಟ್, ನಿನ್ನಿಂದ ನನಗೆ ಇದೇ ನಿರೀಕ್ಷೆ ಇತ್ತು. ನೀನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೀಯೆ ಎಂದು ನನಗೆ ತಿಳಿದಿತ್ತು. ನಿನ್ನ ಮದುವೆ ಯಾವ ದಿನ ಕಾವ್ಯಳೊಂದಿಗೆ ಆಯಿತೋ ಅಂದೇ ಅವಳವನಾಗಿದ್ದೆ. ನಾನು ನಿಮ್ಮಿಬ್ಬರಿಗಾಗಿ ತುಂಬ ಸಂತೋಷವಾಗಿದ್ದೇನೆ. ವರ್ಷ ನಗುತ್ತಾ ಹೇಳುತ್ತಾಳೆ. ವಿರಾಟ್ನ ಮುಖವೂ ಅರಳುತ್ತದೆ. ಅವನು ಅವಳ ಹಣೆಯನ್ನು ಚುಂಬಿಸುತ್ತಾ, ಥ್ಯಾಂಕ್ ಯು ಸೋ ಮಚ್. ಈಗ ಹೋಗಿ ಬೇಗ ಅವಳನ್ನು ತಡೆಯಿರಿ, ಗೋ ಎಂದು ವರ್ಷ ಹೇಳುತ್ತಾಳೆ.
ವಿರಾಟ್ ವೇಗವಾಗಿ ಕಾವ್ಯಳ ಹಿಂದೆ ಓಡುತ್ತಾನೆ. ಕಾವ್ಯ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದಳು. ಹಾಗಾಗಿ ಅವಳು ಹೆಚ್ಚು ದೂರ ಹೋಗಿರಲಿಲ್ಲ. ವಿರಾಟ್ ಅವಳ ಹಿಂದೆ ಹೋಗಿ ಅವಳ ಮಣಿಕಟ್ಟನ್ನು ಹಿಡಿದು ತನ್ನ ಕಡೆಗೆ ತಿರುಗಿಸುತ್ತಾನೆ. ಕಾವ್ಯಳ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾಗುತ್ತವೆ. ಅವಳು ತನ್ನ ದೊಡ್ಡ ರೆಪ್ಪೆಗಳನ್ನು ಮಿಟುಕಿಸುತ್ತಾ ಅವನನ್ನು ನೋಡುತ್ತಿದ್ದಳು. ನೀನು ಬಹಳ ದೊಡ್ಡ ದಾನಿ ಅಲ್ವಾ? ತನ್ನ ಸಂತೋಷವನ್ನು ಬೇರೆಯವರಿಗೆ ಹಂಚುವಲ್ಲಿ ನಿರತಳಾಗಿದ್ದೀಯಲ್ಲ? ವಿರಾಟ್ ಸ್ವಲ್ಪ ಕೋಪದಿಂದ ಹೇಳುತ್ತಾನೆ. ನನ್ನ ಸಂತೋಷ ನಿನ್ನ ಸಂತೋಷದಲ್ಲಿದೆ ವಿರಾಟ್. ವಿರಾಟ್ ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ, ಮತ್ತು ನನ್ನ ಸಂತೋಷ ನನ್ನ ಈ ಹುಚ್ಚು ಹೆಂಡತಿಯಲ್ಲಿದೆ ಎಂದು ನಾನು ಹೇಳಿದರೆ, ನನ್ನ ಹುಚ್ಚು ಹೆಂಡತಿ ಇಲ್ಲದೆ ನನಗೆ ನೆಮ್ಮದಿ ಸಿಗುವುದಿಲ್ಲ ಎಂದು ನಾನು ಹೇಳಿದರೆ, ಮತ್ತು ಹೇಗಿದ್ದರೂ ಇಂದು ನೀನು ಏನು ಮಾಡಿದ್ದೀಯಲ್ಲ, ಅದರ ನಂತರ ನಿನ್ನ ಮೇಲೆ ಇನ್ನೂ ಹೆಚ್ಚು ಪ್ರೀತಿಯಾಗಿದೆ. ನಾನು ಬಯಸಿದರೂ ವರ್ಷ ಜೊತೆ ಸಂತೋಷವಾಗಿರಲು ಸಾಧ್ಯವಿಲ್ಲ, ಏಕೆಂದರೆ ನೀನು ನನ್ನ ಆತ್ಮದಲ್ಲಿ ನೆಲೆಸಿದ್ದೀಯ. ನನ್ನ ಪ್ರತಿಯೊಂದು ರೋಮ ರೋಮದಲ್ಲೂ ಬೆರೆತು ಹೋಗಿದ್ದೀಯ ಎಂದು ಹೇಳುತ್ತಾನೆ. ಕಾವ್ಯಳ ಕಣ್ಣುಗಳಿಂದ ಕಣ್ಣೀರ ಧಾರೆ ಹರಿಯಲು ಪ್ರಾರಂಭಿಸುತ್ತವೆ. ವಿರಾಟ್ ಎಂದು ಹೇಳುತ್ತಾ ಅವಳು ಅವನ ಎದೆಗೆ ಅಪ್ಪಳಿಸುತ್ತಾಳೆ. ವಿರಾಟ್ ಕೂಡ ಅವಳನ್ನು ಬಿಗಿಯಾಗಿ ತನ್ನ ತೋಳುಗಳಲ್ಲಿ ಸೇರಿಸಿಕೊಳ್ಳುತ್ತಾ, ಹುಚ್ಚು ಹುಡುಗಿ, ನನ್ನ ನಿಜವಾದ ಸಂತೋಷ ನಿನ್ನೊಂದಿಗಿದೆ, ಮತ್ತು ಈ ವಿರಾಟ್ ಇನ್ನು ಮುಂದೆ ಕೇವಲ ನಿನ್ನವನು ಎಂದು ನಾನು ಮೊದಲೇ ಹೇಳಿದ್ದೆ. ಅರ್ಥವಾಯಿತಾ ಶ್ರೀಮತಿ ಸೂರ್ಯವಂಶಿ ಎಂದು ಹೇಳುತ್ತಾನೆ. ಕಾವ್ಯ ಇದ್ದಕ್ಕಿದ್ದಂತೆ ನೀವು ತುಂಬ ಮಾತನಾಡುತ್ತೀರಿ ಎಂದು ಹೇಳುತ್ತಾ ಅವಳು ತನ್ನ ತುಟಿಗಳನ್ನು ಅವನ ತುಟಿಗಳ ಮೇಲೆ ಇಡುತ್ತಾಳೆ, ಮತ್ತು ಇಬ್ಬರು ತಮ್ಮ ಪ್ರೀತಿಯ ಮಳೆಯಲ್ಲಿ ನೆನೆಯಲು ಪ್ರಾರಂಭಿಸುತ್ತಾರೆ. ಮುಂದುವರಿಯುವುದು.